ಭೀಮನ ಹತ್ತಿರಕ್ಕೆ ಬಂದು ಬಿಲ್ಲಿನ ತುದಿಯಿಂದ ಅವನನ್ನು ಮುಟ್ಟಿ ಕರ್ಣನು, ನೀನೊಬ್ಬ ಮೂರ್ಖ, ಹೊಟ್ಟೆಬಾಕ, ನನ್ನಂಥ ವೀರರ ಜೊತೆ ಹೋರಾಡಲು ಬರಬೇಡ. ಇಲ್ಲವೇ ನೀನು ವಿರಾಟನ ಅರಮನೆಯಲ್ಲಿದ್ದಂತೆ ಅಡುಗೆ ಮಾಡಿಕೊಂಡಿರಬೇಕು, ಅಥವಾ ಕಾಡಿನಲ್ಲಿ ಬೇರು ನಾರುಗಳನ್ನು ವರ್ಷಗಟ್ಟಲೆ ಹೆಕ್ಕಿಕೊಂಡಿರಬೇಕು. ನೀನಿನ್ನು ಮಗು, ಮನೆಗೆ ಹೋಗು ಮಗುವೆ ಎಂದು ಛೇಡಿಸಿದನು. ಎಷ್ಟೋ ಸಾರಿ ಭೀಮನಿಂದ ಹೊಡೆಸಿಕೊಂಡು ರಥ ಮುರಿಸಿಕೊಂಡು ಹೋದದ್ದನ್ನು ಮರೆತೇ ಬಿಟ್ಟಿದ್ದನು ಕರ್ಣ. ಇದನ್ನು ನೋಡಿದ ಕೃಷ್ಣನು, ಅರ್ಜುನ, ನೋಡು ಭೀಮನ ಅವಸ್ಥೆಯನ್ನು. ರಾಧೆಯ ಅವನನ್ನು ಸೋಲಿಸಿದ್ದಲ್ಲದೆ ಹಂಗಿಸುತ್ತಿದ್ದಾನೆ ಎಂದನು. ಅರ್ಜುನ ಭೀಮನ ಬಳಿಗೆ ಬಂದವನೇ ರಾಧೇಯನ ಮೇಲೆ ಬಾಣಪ್ರಹಾರವನ್ನು ಆರಂಭಿಸಿದನು. ಆದರೆ ರಾಧೇಯನು ಅದಕ್ಕೆ ಉತ್ತರಿಸದೆ ಮುಖ ತಿರುಗಿಸಿಕೊಂಡು ಹೊರಟು ಹೋದನು. ತನ್ನ ಭಾವನೆಗಳನ್ನು ಅಡಗಿಸಿಕೊಳ್ಳುವುದಕ್ಕಾಗಿ ಹೋದನೆಂಬುದು ಕೃಷ್ಣನಿಗೆ ಗೊತ್ತಾಯಿತು. ಭೀಮನು ಸಾತ್ಯಕಿಯ ರಥವನ್ನು ಹತ್ತಿಕೊಂಡನು. ಎಲ್ಲರೂ ಜಯದ್ರಥನನ್ನು ರಕ್ಷಿಸಲ್ಪಟ್ಟಲ್ಲಿಗೆ ಬಂದರು. ರಾಧೇಯನನ್ನು ಅಷ್ಟು ಸುಲಭವಾಗಿ ಹೋಗಲು ಬಿಡಲಿಷ್ಟವಿಲ್ಲದೆ ಅರ್ಜುನನು ಪುನಃ ಬಾಣ ಬಿಡಲು ಅಶ್ವತ್ಥಾಮನು ಅವನ್ನು ಕತ್ತರಿಸಿ ಹಾಕಿದನು. ಈಗ ಅರ್ಜುನನ ಗಮನ ಅಶ್ವತ್ಥಾಮನ ಕಡೆಗೆ ಹರಿಯಿತು. ಯುದ್ಧದಲ್ಲಿ ಭೀಮನನ್ನು ಸೋಲಿಸುವುದಕ್ಕೆ ಯಾರಿಂದಲೂ ಆಗುವುದಿಲ್ಲ. ಆದರೆ ಅಷ್ಟು ಜನ ಕ್ರೂರ ಕೌರವರಲ್ಲಿ ಒಬ್ಬ ಒಳ್ಳೆಯವನು ಇದ್ದ ಅಂದರೆ ಅದು ವಿಕರ್ಣ. ಅಂಥ ಒಳ್ಳೆಯವನನ್ನು ನನ್ನ ಕೈಯಲ್ಲಿ ಕೊಲ್ಲಬೇಕಾಯಿತಲ್ಲ ಅಂತ ಭೀಮನು ಬಹಳ ಬೇಸರದಲ್ಲಿದ್ದಾಗ ಕರ್ಣನು ತನ್ನ ಪೌರುಷ ತೋರಿಸುತ್ತಾನೆ. ಇದರಲ್ಲಿ ಗೊತ್ತಾಗುತ್ತದೆ ಅವನು ಎಂತಹ ಪೌರುಷವಂತನೇ ಆಗಿರಲಿ, ಬೇಸರದಲ್ಲಿದ್ದಾಗ, ಪಶ್ಚಾತ್ತಾಪದಲ್ಲಿದ್ದಾಗ ಯಾರೇ ಬಂದು ಯುದ್ಧ ಮಾಡಿದರೂ ಗೆಲ್ಲುವುದು ಅಸಾಧ್ಯ ಅಂತ. ಹಾಗಾಗಿ ಕರ್ಣನು ಇಂದು ನಾನು ಭೀಮನನ್ನು ಯುದ್ಧದಲ್ಲಿ ಸೋಲಿಸಿದೆ ಅಂತ ಖುಷಿಪಟ್ಟು ಏನೇನೋ ಮಾತಾಡಿ ಹೋಗುತ್ತಾನೆ. ಸಾತ್ಯಕಿಯು ಯುದ್ಧ ಮಾಡುತ್ತಿದ್ದರೆ ಅವನು ಇದ್ದಲ್ಲಿಯೇ ಇದ್ದರೂ ಅವನ ಬಾಣಗಳು ಮಾತ್ರ ಎಲ್ಲ ದಿಕ್ಕುಗಳಿಗೂ ಹಾರುತ್ತಿದ್ದವು. ಕೌರವ ಸೈನ್ಯವನ್ನೆಲ್ಲ ದಾಟಿ ಅರ್ಜುನನಿದ್ದಲ್ಲಿಗೆ ಬಂದ ಸಾತ್ಯಕಿಯನ್ನು ಮೊದಲು ನೋಡಿದ್ದು ಕೃಷ್ಣ. ಕೃಷ್ಣ, ಅರ್ಜುನ, ನೋಡು ನಿನ್ನ ಶಿಷ್ಯ ಸಾತ್ಯಕಿ. ಈ ಇಡೀ ಸೈನ್ಯ ಸಮುದ್ರವನ್ನು ದಾಟಿ ದ್ರೋಣ ಕೃತವರ್ಮರನ್ನು ಮೀರಿ ನಿನ್ನ ಬಳಿಗೆ ಬಂದಿರುವನು. ಅವನಿಗೆ ನೀನು ಜೀವಕ್ಕಿಂತ ಹೆಚ್ಚು. ಅಸಾಧ್ಯವಾದುದನ್ನು ಸಾಧಿಸಿ ಕೊನೆಗೂ ಸಾತ್ಯಕಿ ನಿನ್ನ ಸಹಾಯಕ್ಕೆ ಬಂದಿರುವನು ಎಂದನು. ಸಾತ್ಯಕಿಯನ್ನು ಮತ್ತು ಕೃಷ್ಣನನ್ನು ಕುರಿತು ಅರ್ಜುನ, ಸಾತ್ಯಕಿ, ನೀ ಇಲ್ಲದೆ ಯುಧಿಷ್ಠಿರನು ಕ್ಷೇಮವಾಗಿರುವನೇ? ಭೀಮನ ಜೊತೆಗೆ ನೀನೂ ಇದ್ದೆ. ಯುಧಿಷ್ಠಿರನ ರಕ್ಷಣೆಯನ್ನು ನೋಡಿಕೋ ಎಂದಿದ್ದೆ. ಅವನಿಲ್ಲಿಗೇಕೆ ಬಂದ ಎನ್ನಲು ಕೃಷ್ಣನು, ನಿನ್ನಣ್ಣ ನಿನ್ನ ಕ್ಷೇಮದ ಆತಂಕಗೊಂಡು ಕಳುಹಿಸಿರಬಹುದು. ನೀನು ಹೇಗಿರುವೆ ಎಂದು ನೋಡಿಕೊಂಡು ಅವಶ್ಯವಾದರೆ ಸಹಾಯ ಮಾಡಲು ಅವನು ಬಂದಿರುವನು. ಏನೇ ಇರಲಿ, ನನಗೆ ಸಾತ್ವಿಕೆಯನ್ನು ನೋಡಿ ಸಂತೋಷವಾಗಿದೆ ಎಂದನು. ಅವರು ಹೀಗೆ ಮಾತನಾಡುತ್ತಿರಲು ಅರ್ಜುನನು, ನೋಡು ಕೃಷ್ಣ, ಜಯದ್ರಥನ ರಕ್ಷಣೆ ಮಾಡುತ್ತಿದ್ದ ಭೂರಿಶ್ರವಸ್ಸು ಸಾತ್ಯಕಿಯನ್ನು ತನ್ನ ಬಳಿಗೆ ಬಾರದಂತೆ ತಡೆಯುತ್ತಿದ್ದಾನೆ. ನಾನೀಗ ಸಾತ್ಯಕಿಯನ್ನು ರಕ್ಷಿಸಬೇಕು. ಸೂರ್ಯ ಇನ್ನೇನು ಮುಳುಗುತ್ತಿದ್ದಾನೆ. ಬೇಗ ಜಯದ್ರಥನನ್ನು ಕೊಲ್ಲಬೇಕು. ಸಾತ್ಯಕಿಗೆ ಹಾಗೂ ಕುದುರೆಗಳಿಗೆ ಬಹಳ ಆಯಾಸವಾದಂತಿದೆ. ಪಾಪ, ಪಾಂಡವ ಪ್ರೀತಿಯು ಅವನ ಜೀವವನ್ನೇ ತೆಗೆದುಕೊಳ್ಳುತ್ತಿದೆ. ಅವನ ಪ್ರೀತಿಯ ಋಣವನ್ನು ಹೇಗೆ ತಾನೇ ತೀರಿಸಲಾದೀತು ಎಂದನು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.